ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಕಾಲಿಟ್ಟಿದೆ ಚೀನಾದ ಹೊಸ ವೈರಸ್ HMP. 8 ತಿಂಗಳ ಮಗುವಿನಲ್ಲಿ ಈ HMP ವೈರಸ್ ಇರತಕ್ಕಂಥದ್ದು ದೃಢಪಟ್ಟಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ರಾಜ್ಯ ರಾಜಧಾನಿಯಲ್ಲಿ ಕಾಣಿಸಿಕೊಂಡಿದೆ ಚೀನಾ ಹೆಮ್ಮಾರಿ HMP ವೈರಸ್. ಚೀನಾದ ಹೊಸ ವೈರಸ್ ಬೆಂಗಳೂರಲ್ಲಿ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ HMV ವೈರಸ್ ಪತ್ತೆಯಾಗಿರೋದು 8 ತಿಂಗಳ ಮಗುವಿನಲ್ಲಿ. ಖಾಸಗಿ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ದರೂ HMPV ಪತ್ತೆಯಾಗಿದೆ ಆ ಮಗುವಿಗೆ. ಅವರೆಲ್ಲೂ ಟ್ರಾವೆಲ್ ಮಾಡಿಲ್ಲ. 8 ತಿಂಗಳ ಮಗು, ಬಟ್ HMP ಕಾಣಿಸ್ಕೊಂಡಿದೆ, ದೃಢಪಟ್ಟಿದೆ. ಬ್ಲಡ್ ಸ್ಯಾಂಪಲನ್ನು ಅವರು ಪರೀಕ್ಷೆಗೆ ಒಳಪಡಿಸಿದಾಗ HMP ಇರೋದು ಗೊತ್ತಾಗಿದೆ. ಬಟ್ ಇದು ಯಾವುದು? 2000ನೇ ಇಸ್ವಿಯಿಂದನೂ ಕೂಡ HMP ಇದ್ದೇ ಇದೆ ನಮ್ಮ ದೇಶದಲ್ಲಿ. ನೋನ್ ವೇರಿಯಂಟ್ ಅಂತ ಕರೀತಾರೆ. ಇದು ಅಂದರೆ ಅಪರಿಚಿತ ಏನಲ್ಲ, ಪರಿಚಿತ ನಮ್ಮ ದೇಶಕ್ಕೆ. ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಬಟ್ ಇದು ಯಾವುದೇ ಮಾರಣಾಂತಿಕ ಅಲ್ಲ, ಪ್ರಾಣ ತೆಗೆಯುವಂಥದ್ದಲ್ಲ. ಕೋವಿಡ್ನ ಬೇರೆ ಬೇರೆ ವೇರಿಯಂಟ್ಸ್ ಬಂತಲ್ಲ, ಒಮಿಕ್ರಾನ್ ಬಂತು, ಡೆಲ್ಟಾ ಅಂತ ಬಂತು. ಆ ಥರದ ಪ್ರಾಣಾಪಾಯ ತರುವಂಥದ್ದು ಯಾವುದೂ ಅಲ್ಲ ಈಗ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ. ಬಟ್ ಇದೇ ಮ್ಯೂಟೆಂಟು ಚೀನಾ, ಹಾಂಗ್ಕಾಂಗ್, ಜಪಾನಲ್ಲೂ ಕಾಣಿಸ್ಕೊಂಡಿರೋದೇನಾ? ಅದನ್ನು ಕಂಡುಹಿಡ್ಕೋಬೇಕು ಆರೋಗ್ಯ ಇಲಾಖೆಯವರು. ಯಾಕೆಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೋಗ ವಿಪರೀತವಾಗಿ ಹರಡುತ್ತೆ. ಕೋವಿಡ್ ಥರದಲ್ಲಿ ಹಾಸ್ಪಿಟ್ಲಲ್ಲಿ ಫಿಲಿಂಗ್ಸ್ ಜಾಸ್ತಿ ಆಗುತ್ತೆ. ಅದೇನಾ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕು ಇವಾಗ. ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ ಚೀನಾ ವೈರಸ್ ಪತ್ತೆಯಾಗಿರೋದು. ಯಲಹಂಕದ ಸುಗ್ಗಟ್ಟ ಮೂಲದ 8 ತಿಂಗಳ ಮಗು ಇದು. ಜ್ವರ ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿತ್ತು ಮಗು. ರಕ್ತ ಪರೀಕ್ಷೆ ವೇಳೆಯಲ್ಲಿ HMPV ಇರೋದು ಕಂಡು ಬಂದಿದೆ, ಸೋಂಕು ಪತ್ತೆಯಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಗುವಿಗೆ ತೀವ್ರ ಸುಸ್ತು, ಜ್ವರ, ನೆಗಡಿ ಇದೆಲ್ಲವೂ ಕೂಡ ಕಾಣಿಸ್ಕೊಂಡಿದೆ. ಆಮೇಲೆ ಜ್ವರ ಬಂದಾಗ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಬೇಗ ಕ್ಯೂರ್ ಆಗಲಿಲ್ಲ ಅಂತ ಅನುಮಾನ ಬಂದು ಬ್ಲಡ್ ಟೆಸ್ಟನ್ನು ಮಾಡಿದ್ದಾರೆ. ಆ ಬ್ಲಡ್ ಟೆಸ್ಟನ್ನು ಮಾಡಿದಾಗ HMP ಇರ್ತಕ್ಕಂಥದ್ದು ಗೊತ್ತಾಗಿದೆ. 8 ತಿಂಗಳ ಮಗು. ನನ್ನ ಪ್ರಕಾರ ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಮೊದಲ ಕೇಸ್ ಅಂತ ಅನ್ನಿಸ್ತಾ ಇದೆ HMP ಇರ್ತಕ್ಕಂಥದ್ದು. ಆದರೆ ಇದು ನೋನ್ ಸ್ಟ್ರೈನಾ ಅಂತಕ್ಕಂಥದ್ದು ಗೊತ್ತಾಗಬೇಕು. ನೋನ್ ಸ್ಟ್ರೈನ್ ಅಂತಂದರೆ ಅದು ತುಂಬ ಜನಕ್ಕೆ, ಈಗ ಜ್ವರ ಬಂದವ್ರಿಗೆ ಟೆಸ್ಟ್ ಮಾಡಿದ್ರೆ ನೀವು ಬ್ಲಡ್ ಸ್ಯಾಂಪಲ್ಲು ಯಾವುದಾದ್ರೂ ಒಂದು ಇನ್ಫೆಕ್ಷನ್ ಇದ್ದೇ ಇರುತ್ತೆ ಅವ್ರಿಗೆ. ಆ ಇನ್ಫೆಕ್ಷನ್ ಇಂದನೇ ಜ್ವರ ಬರೋದು, ನೆಗಡಿ ಬರೋದಲ್ವಾ? ಯಾವುದಾದ್ರೂ ಒಂದು ವೈರಸ್ ಪತ್ತೆ ಆಗಲೇಬೇಕಲ್ಲಿ. ಅದು HMP ಇದ್ರೂ ಇರ್ಬೋದು ಬೇಕಾದಷ್ಟು ಜನಕ್ಕೆ. ಬಟ್ ತುಂಬ ಜನರು ಮಾಡಿಸಲ್ಲ, ಟ್ರೀಟ್ಮೆಂಟ್ ತೊಗೊಂಡು ಗುಣಪಡಿಸ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹಾಗಾಗಿ ಆತಂಕ ಪಡುವಂಥದ್ದು ಏನೂ ಇಲ್ಲ. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಲ್ಲ. ಕೋವಿಡ್ ಸಂದರ್ಭದಲ್ಲಿ ನಾವು ಹೇಗಿದ್ವಿ, ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಂಡ್ವಿ ನಾವು, ಅದೆಲ್ಲವನ್ನು ಈಗ ಮತ್ತೆ ಮಾಡಬೇಕು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಮಾಸ್ಕನ್ನು ಹಾಕ್ಕೊಳ್ತಕ್ಕಂಥದ್ದು, ಜನನಿಬಿಡ ಪ್ರದೇಶದಲ್ಲಿ ಸೇರದೇ ಇರತಕ್ಕಂಥದ್ದು, ಇಂಥ ಎಚ್ಚರಿಕೆಯಿಂದ ಇರಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಬೆಂಗಳೂರಿನಲ್ಲಿ ಪತ್ತೆ ಆಗಿರ್ತಕ್ಕಂಥ HMPV ಕೇಸ್, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನು ಬೆಳವಣಿಗೆಗಳಾಗಿದೆ ಅಂತ? ಅರವಿಂದ್, ಈಗ ಮೊದಲ ಕೇಸು ಪತ್ತೆಯಾದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತೆ BBMP ಅಲರ್ಟ್ ಆಗಿರುವಂಥದ್ದು. ಖಾಸಗಿ ಆಸ್ಪತ್ರೆ ಬರುವಂಥದ್ದು BBMP ವ್ಯಾಪ್ತಿಗೆ, ಜೊತೆಗೆ ಈ ಕೇಸ್ ಕಾಣಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬರುವಂಥದ್ದು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ. ಈ ಕೇಸ್ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಅವ್ರಿಗೆ ಇದ್ದಂಥ ರೋಗ ಲಕ್ಷಣಗಳು ಏನು ಅನ್ನೋದನ್ನು ಕೂಡ ಈಗ ಪತ್ತೆ ಮಾಡಿರುವಂಥದ್ದು. ಅವ್ರಿಗಿದ್ದಂಥ ರೋಗ ಲಕ್ಷಣಗಳ ಆಧಾರದ ಮೇಲೆ ಈ ರೀತಿಯಾದಂಥ ಜ್ವರ, ಕಾಫು ಮತ್ತು ಕೆಮ್ಮು, ನೆಗಡಿ, ಈ ಸುಸ್ತು, ಈ ರೀತಿ ಇದ್ದಂತಹ ಪೇಷಂಟ್ಗಳು ಏನಾದರೂ ರೋಗ ಲಕ್ಷಣ ಇರುವಂಥವ್ರು ಬಂದರೆ ಅಂಥವ್ರ ಮೇಲೆ ನಿಗಾ ವಹಿಸಿ ಅಂತೇಳಿ ಜಿಲ್ಲಾ ವ್ಯಾಪ್ತಿಯ DHOಗಳಿಗೆ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರುವಂಥ 8 ತಿಂಗಳ ಮಗುವಿಗೆ ವೈರಸ್ ಏನು ಕಾಣಿಸ್ಕೊಂಡಿದೆ, ಆ ಮಗು ಈಗ ಆರೋಗ್ಯವಾಗಿದೆ, ಯಾವುದೇ ರೀತಿ ಆತಂಕ ಪಡುವಂತಿಲ್ಲ, ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ವೈರಸ್ ಕಾಣಿಸ್ಕೊಂಡ್ರು ಅಷ್ಟೇ ಕೂಡ ಯಾವುದೇ ಆತಂಕ ಪಡುವಂಥದ್ದಿಲ್ಲ, ಆರಾಮಾಗಿರಿ ಅಂತೇಳಿ ಆರೋಗ್ಯ ಇಲಾಖೆಯವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಅವರಿಗೆ ಕಾಣಿಸ್ಕೊಂಡಿರುವಂಥ ವೈರಸ್, ಮ್ಯೂಟೆಂಟ್ ವೈರಸ್ ಯಾವುದು ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಆ ವೈರಸ್ನ ಮ್ಯೂಟೆಂಟನ್ನು ಪತ್ತೆ ಹಚ್ಚಲಿಕ್ಕೆ ಲ್ಯಾಬ್ಗೆ ಈಗ ರವಾನೆ ಮಾಡಿದ್ದಾರೆ. ಅದು ಮ್ಯೂಟೆಂಟ್ ಆಗಿರುವಂಥ ವೈರಸ್ ಅಥವಾ ಸಾಮಾನ್ಯವಾಗಿ ಇರ್ತಕ್ಕಂಥ HMPV ವೈರಸ್ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರುವಂಥದ್ದು.
ಈ ನಿಟ್ಟಿನಲ್ಲಿ ಆರೋಗ್ಯ ಅಂದರೆ BBMP ಆಸ್ಪತ್ರೆಗೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂಥ ರೋಗಿಗಳ ಮೇಲೆ ನಿಗಾವನ್ನು ವಹಿಸಲಿಕ್ಕೆ ಒಂದಷ್ಟು ಸುತ್ತೋಲೆಗಳನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಮೊದಲ ಕೇಸ್ ಆಗಿರೋ ಕಾರಣದಿಂದಾಗಿ ಈ ಒಂದು ಕೇಸ್ ಬಂದ ಪರಿಣಾಮ ಅವ್ರಿಗಾಗಿರುವಂಥ ವೈರಸ್ ಯಾವುದು ಅನ್ನೋದನ್ನು ಪತ್ತೆ ಹಚ್ಚಿ ಹೊರದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥ ಆತಂಕ ಸೃಷ್ಟಿ ಮಾಡಿರುವಂಥ ವೈರಸ್ಸಾ ಅಥವಾ ಇಲ್ಲಿರುವಂಥ ಸಾಮಾನ್ಯ ವೈರಸ್ ಅಂತೇಳಿ ಪತ್ತೆಯನ್ನು ಮಚ್ಚಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗ್ತಾ ಇರುವಂಥದ್ದು. DHOಗಳನ್ನು ಅಲರ್ಟ್ ಮಾಡಿ ಈ ರೀತಿಯ ರೋಗ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಸ್ಯಾಂಪಲನ್ನು ರವಾನೆ ಮಾಡಿ ಟೆಸ್ಟ್ಗೆ ಲ್ಯಾಬ್ಗೆ ರವಾನೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ 8 ತಿಂಗಳ ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮಗು ಆರೋಗ್ಯವಾಗಿ ಇದೆ, ಯಾವುದೇ ರೀತಿ ಆತಂಕ ಪಡುವಂಥದ್ದಿಲ್ಲ. ಬೇರೆ ರೋಗಿಗಳಿಗೂ ಅಷ್ಟೇ ಏನಾದರೂ ಈ ರೀತಿಯ ವೈರಸ್ ಕಾಣಿಸ್ಕೊಂಡ್ರೆ ಆತಂಕ ಬೇಡ, ಗುಣಮುಖ ಪಡಿಸ್ಬೋದು. ಅಂದರೆ ಇದಕ್ಕೆ ಸೂಕ್ತವಾದಂಥ ಟ್ರೀಟ್ಮೆಂಟ್ ಇಲ್ಲದೇ ಇದ್ರೂ ಕೂಡ ಅದಕ್ಕೆ ಅವರಲ್ಲಿ ಕಾಣಿಸ್ಕೊಂಡಿರುವಂಥ ರೋಗ ಲಕ್ಷಣಗಳ ಆಧಾರದ ಮೇಲೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಗುಣಮುಖವನ್ನು ಮಾಡ್ಬೋದು ಅಂತ ಹೇಳಲಾಗ್ತದೆ. ಫೈನಲಿ ಅದು ಯಾವ ಮ್ಯೂಟೆಂಟ್ ವೈರಸ್ ಅನ್ನೋದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಲೋಕೇಶ್. ಈಗ ಫಸ್ಟು ಆಗಬೇಕಾಗಿರೋ ಕೆಲಸ ಅದು ಯಾವ ಮ್ಯೂಟೆಂಟ್ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು.